ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನನ್ನ ಕಲಿ. ನಾನು ಚೈತ್ರ ರಾಜ್. ಇವತ್ತಿನಿಂದ ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ಆಗಿರುವಂತಹ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಶಿವಮೊಗ್ಗ ಡಿಸಿ ಕಚೇರಿ ಆವರಣದಲ್ಲಿ ನಿಂತು ಯುವಕನೋರ್ವ ಆಜಾನ್ ಕೂಗಿದ ಘಟನೆ ನಡೆದಿದ್ದು, ಸ್ಥಳೀಯರ ಮೊಬೈಲ್ನಲ್ಲಿ ದೃಶ್ಯ ಸೆರೆಯಾಗಿದೆ. ಕೆಎಸ್ ಈಶ್ವರಪ್ಪ ಆಜಾನ್ ಬಗ್ಗೆ ನೀಡಿದ ಹೇಳಿಕೆಯನ್ನ ಖಂಡಿಸಿ 2 ದಿನಗಳ ಹಿಂದೆ ಡಿಸಿ ಕಚೇರಿ ಮುಂದೆ ಮುಸ್ಲಿಮರು ಪ್ರತಿಭಟನೆಯನ್ನ ನಡೆಸಿದ್ರು. ಈ ವೇಳೆ ಮುಸ್ಲಿಂ ಯುವಕ ಕಚೇರಿ ಆವರಣದಲ್ಲಿ ನಿಂತು ಆಜಾನ್ ಕೂಗಿದ್ದ. ಅಷ್ಟಕ್ಕೂ ಸುಮ್ಮನಾಗದ ಮತ್ತೋರ್ವ ಯುವಕ, ಈಗ ಡಿಸಿ ಕಚೇರಿ ಮುಂದೆ ಆಜಾನ್ ಕೂಗಿದ್ದೇವೆ, ಮುಂದೆ ವಿಧಾನಸೌಧದಲ್ಲೇ ಆಜಾನ್ ಕೂಗ್ತೀವಿ ಅಂತ ಹೇಳಿದ್ದಾನೆ. ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡ್ತಿದ್ದಂತೆ ಡಿಸಿ ಕಚೇರಿ ಮುಂದೆ ಆಜಾನ್ ಕೂಗಿದ್ದ ಮೌಸಿನ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಸಿಟಿ ರವಿ ಮಾತನಾಡಿದ್ದು, ಆಜಾನ್ ಕೂಗಿದವರ ವಿರುದ್ಧ ಕಿಡಿಕಾರಿದ್ದಾರೆ. ಇವರು ಜಿನ್ನಾ ಬಿನ್ ಲಾಡೆನ್ ಮಾನಸಿಕತೆಯಂತ ಭಿನ್ನವಾಗಿಲ್ಲ, ಇವರ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾಗುತ್ತೆ ಅಂತ ಗುಡುಗಿದ್ದಾರೆ. ಅವರ ಮಾನಸಿಕತೆಯನ್ನು ಇದರಿಂದ ವ್ಯಕ್ತಪಡಿಸುತ್ತೆ. ಅಲ್ಲಿ ಆ ಮೂಲಕ ಅವರಿಗೆ ಅವನಂದರೆ ವಿಧಾನಸೌಧದಲ್ಲೂ ಕೂಗ್ತೀವಿ ಅನ್ನೋ ದಾಷ್ಟ್ಯ ಇದೆಯಲ್ಲ, ಆ ದಾಷ್ಟ್ಯ ಜಿನ್ನಾ ಮಾನಸಿಕತೆಗಿಂತ ಬಿನ್ ಲಾಡೆನ್ ಮಾನಸಿಕತೆಗಿಂತ ಭಿನ್ನವಾಗಿರ್ತಕ್ಕಂಥ ಮಾನಸಿಕತೆ ಅಲ್ಲ. ಆ ಮಾನಸಿಕತೆಯನ್ನು ಹೇಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಅಂತ. ಇನ್ನು ಇದೇ ಪ್ರಕರಣದ ಬಗ್ಗೆ ಮಾತಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಈ ರೀತಿಯ ಪ್ರಕರಣಗಳಿಗೆ ಬಿಜೆಪಿ ಸರ್ಕಾರ ಕಾರಣ ಅಂತ ಹೇಳಿದರು. ಈ ರಾಜ್ಯದಲ್ಲಿ ಈ ರೀತಿಯ ಪ್ರಕರಣಗಳು ಪ್ರಾರಂಭ ಆಗಲಿಕ್ಕೆ ಬಿಜೆಪಿಯವರು ಕಾರಣರಿದ್ದಾರೆ. ಇನ್ನೊಂದು ಧರ್ಮದಲ್ಲಿ ಇರ್ತಕ್ಕಂಥ ಕೆಲವು ತಿಳಿಗಡಿ ಯುವಕರು ಇದ್ದಾರೆ. ನಾನು ಹೇಳ್ತಾ ಇರೋದು ಈಶ್ವರಪ್ಪನ ಹೇಳಿಕೆ ಇರಲಿ, ಬಿಜೆಪಿಲಿ ಇನ್ಯಾವೊಂದು ಹೇಳಿಕೆ ಇರಲಿ, ಇವತ್ತು ಅವರು ಸ್ವಲ್ಪ ಹದ್ದುಬಸ್ನಲ್ಲೇ ಇರಬೇಕು. ಇವತ್ತು ಸರ್ವ ಜನಾಂಗದ ಶಾಂತಿ ತೋಟವಾಗಿ ಇರಬೇಕು ದೇಶ, ನಮ್ಮ ರಾಜ್ಯ. ಇಲ್ಲಿ ಈ ರೀತಿಯ ಒಂದು ಪ್ರಕರಣಗಳಿಗೆ ಚಿತಾವಣೆ ಮಾಡ್ತಕ್ಕಂಥವ್ರು ಯಾರೇ ಇರಲಿ, ಎರಡೂ ಗುಂಪಿನಲ್ಲಿ ಅಂತ. ಶಿವಮೊಗ್ಗದಲ್ಲಿ ಕ್ರೈಸ್ತ ಧರ್ಮಕ್ಕೆ ಹಿಂದೂಗಳನ್ನ ಮತಾಂತರ ಆರೋಪ ಕೇಳಿ ಬಂದಿದೆ. ಪ್ರಾರ್ಥನೆ ಮಾಡ್ತಾ ಇದ್ದ ಮನೆಯೊಂದಕ್ಕೆ ಬಜರಂಗ ದಳ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಹಿಂದೂಗಳನ್ನ ಕರೆಸಿ ಕ್ರೈಸ್ತರು ಸಾಮೂಹಿಕ ಪ್ರಾರ್ಥನೆ ಆಯೋಜಿಸಿದ್ರು. ಪಾದ್ರಿ ಮಣಿಕಂಠನ ತಂಡ ಮತಾಂತರಕ್ಕೆ ಯತ್ನಿಸಿತ್ತು. ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಮಣಿಕಂಠ ಮತ್ತು ಸಂಗಡಿಗರನ್ನು ಠಾಣೆಗೆ ಕರೆದೊಯ್ದಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಪುತ್ಥಳಿ ಪಾಲಿಟಿಕ್ಸ್ ಜೋರಾಗಿದೆ. 20 ದಿನಗಳ ಹಿಂದೆ ಶಿವಕುಮಾರ ಸ್ವಾಮಿ ಪುತ್ಥಳಿಯನ್ನ ಬಿಜೆಪಿ ನಾಯಕರು ಉದ್ಘಾಟಿಸಿದ್ರು. ಈಗ ಬಸವೇಶ್ವರ ಪುತ್ಥಳಿಯನ್ನ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಲೋಕಾರ್ಪಣೆ ಮಾಡಿದ್ದಾರೆ. ಮೇಲುಕೋಟೆ ಕ್ಷೇತ್ರದ ವ್ಯಾಪ್ತಿಯಲ್ಲಿರೋ ಮಾಚಳ್ಳಿ ಗ್ರಾಮದಲ್ಲಿ ಬಸವೇಶ್ವರರ ಪುತ್ಥಳಿಯನ್ನ ಅನಾವರಣಗೊಳಿಸಲಾಯಿತು. ಈ ಮೂಲಕ ಲಿಂಗಾಯತ ಮತಗಳನ್ನ ಸೆಳೆಯಲು ಜೆಡಿಎಸ್ ಮುಂದಾಗಿದೆ. ಇನ್ನು ಪದೇ ಪದೇ ಬಿಜೆಪಿ ನಾಯಕರು ಉರಿಗೌಡ ನಂಜೇಗೌಡ ವಿಚಾರ ಪ್ರಸ್ತಾಪಿಸಿದ್ದಕ್ಕೆ ಎಚ್ಡಿಕೆ ಕಿಡಿಕಾರಿದ್ದಾರೆ. ಪುಸ್ತಕದಲ್ಲಿ ಎಲ್ಲಿಯಾದರೂ ಟಿಪ್ಪುವನ್ನ ಕೊಂದಿದ್ದು ಅಂತ ನಮೂದಿಸಿದ್ದಾರಾ? ಬರೀ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ರೆ ಏನಿದೆ ಸಾಕ್ಷ್ಯ? ಒಕ್ಕಲಿಗರ ಮತ ಸೆಳೆಯಲು ಬಿಜೆಪಿಯವರು ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಕಾಲ್ಪನಿಕವಂತ ಇಶ್ಯೂಗಳನ್ನ ಇಟ್ಕೊಂಡು ಇದಕ್ಕೆ ಪ್ರಶಸ್ತಿ ಕೊಡಬೇಕು. ಯಾವನಾದ್ರೂ ಸಿನಿಮಾ ಮಾಡ್ತಾನೋ ಏನು ಮಾಡ್ತಾನೋ ಅವನಿಗೆ ಸೇರಿದ್ದು, ನನಗೇನು ಸಂಬಂಧ? ಸಿನಿಮಾ ಯಾರು ಬೇಕಾದ್ರೂ ಮಾಡ್ತಾರೆ, ಅದರಿಂದ ಹಿಡ್ಕೊಳಕ್ಕಾಯ್ತದ? ಅವ್ರು ಏನು ಬೇಕು ಕಾಲ್ಪನಿಕ ಸಿನಿಮಾಗಳು ಮತ್ತಿಗೆದೆಲ್ಲ ಏನು ಒರಿಜಿನಲ್ಲೇ, ಅವೆಲ್ಲ ಕಾಲ್ಪನಿಕ ಅವ್ರು ಇಷ್ಟ ಬಂದಾಗ ಮಾಡ್ತಾರೆ. ಯಾವ್ದಾಗ ಯಾವ ಏನಿದೆ ಇದರಲ್ಲಿ, ಏನಿದೆ ಬುಕ್ಕಲ್ಲಿ? ಇದರಲ್ಲಿ ಮತ್ತೆ ಟಿಪ್ಪು ವಿರುದ್ಧ ಹುರಿಗೌಡ ಹೋರಾಟ ಮಾಡಿದ್ರು ಅಂತ ಇದೆ ಅಷ್ಟೇ ಅಲ್ವಾ? ಏನು ಅವ್ರು ಕುತ್ತಿಗೆ ಕುದಿದ್ರು ಅಂತ ಇದೆಯಾ? ಕುತ್ತಿಗೆ ಕುದಿದ್ರು ಅಂತ ಇದೆಯಾ? ಅವ್ರು ಯುದ್ಧ ಮಾಡ್ಕೊ ತಲೆ ತೆಗೆದ್ರು ಅಂತ ಇದೆಯಾ? ಮತ್ತೆ ಅದಕ್ಕೆ ಯಾಕೆ ಇಷ್ಟೆಲ್ಲ ಕೆಡಿಸ್ಕೊತೀವಿ? ಇನ್ನು ಸಿಟಿ ರವಿ ಮಾತನಾಡಿದ್ದು, ಇತಿಹಾಸವನ್ನ ಮರೆತವನು ಇತಿಹಾಸ ಸೃಷ್ಟಿಸಲಾರ ಎಂಬ ಗಾದೆ ಮಾತಿದೆ. ಸುವರ್ಣ ಮಂಡ್ಯ ಪುಸ್ತಕದಲ್ಲಿ ಉರಿಗೌಡ ನಂಜೇಗೌಡರ ಪಾತ್ರವನ್ನ ಬರೆದಿದ್ದಾರೆ. ಉರಿಗೌಡ ನಂಜೇಗೌಡ್ರೆ ಟಿಪ್ಪು ಕೊಂದಿದ್ದು ಅಂತ ಹೇಳಿದರು. ಇತಿಹಾಸವನ್ನು ಮರೆತವನು ಇತಿಹಾಸ ಸೃಷ್ಟಿಸಲಾರ ಅಂತ ಒಂದು ಗಾದೆ ಮಾತಿದೆ. 1994 ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲೇನು ಅಧಿಕಾರದಲ್ಲಿರಲಿಲ್ಲ. ಆವಾಗ ಅವರು ಸುವರ್ಣ ಮಂಡ್ಯ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಜವರೇಗೌಡರ ಸಂಪಾದಕತ್ವದ ಪುಸ್ತಕ ಅದು, ಸುವರ್ಣ ಮಂಡ್ಯ ಅಂತ. ಅದರಲ್ಲಿ ಉರಿಗೌಡ ನಂಜೇಗೌಡರ ಪಾತ್ರವನ್ನು ಹೇಳಿದ್ದಾರೆ. ಇವತ್ತು ಸೃಷ್ಟಿ ಮಾಡಿರೋದಲ್ಲ. ಅವರಿಗೆ ಏನು ಆಪಾದನೆ ಮಾಡ್ತಿದ್ದಾರೆ, ಇದು ಕತೆ ಬಿ ಜೆ ಪಿಯವ್ರದ್ದು, ಸಿ ಟಿ ರವಿ ಇತ್ಯಾದಿ ಎಲ್ಲ ಆರೋಪನ ಮಾಡ್ತಿದ್ದಾರೆ. ಜವರೇಗೌಡರು ಭಾರತೀಯ ಜನತಾ ಪಾರ್ಟಿಯವರಲ್ಲ. ಅವರು 94ರಲ್ಲಿ ಬರೆದಿದ್ದು. ಅವತ್ತು ಅಧಿಕಾರದಲ್ಲಿದ್ದ ಪಾರ್ಟಿ ಬಿ ಜೆ ಪಿ ಅಲ್ಲ. ಅವತ್ತು ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದರು.
ಅವರು ಅಧಿಕಾರದಲ್ಲಿ ಇದ್ದಿದ್ದು. ಮತ್ತು ಎರಡನೇ ಬಾರಿ ಪುನರ್ಮುದ್ರಣಗೊಂಡಿದೆ 2006ರಲ್ಲಿ. ಆ ಪುನರ್ಮುದ್ರಣಗೊಂಡ ಸಂದರ್ಭದಲ್ಲಿ ದೇವೇಗೌಡರೇ ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ, ಪುನರ್ಮುದ್ರಣಗೊಂಡಂಥ ಪುಸ್ತಕವನ್ನು. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಶುರುವಾಗಿದೆ. ಕೋಲಾರ ಸೇಫ್ ಅಲ್ಲ ಅನ್ನುವ ವರದಿ ಬೆನ್ನಲ್ಲೇ ಸಿದ್ದರಾಮಯ್ಯ 2 ಕ್ಷೇತ್ರಗಳಿಂದ ಸ್ಪರ್ಧಿಸಲು ಪ್ಲಾನ್ ಮಾಡಿದ್ದಾರಂತೆ. ಹೀಗಾಗಿ ಬಾದಾಮಿ ಕ್ಷೇತ್ರದ ಕಾಂಗ್ರೆಸ್ ವಲಯದಲ್ಲಿ ಮತ್ತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಇದೇ ತಿಂಗಳು 24ರಂದು ಬಾದಾಮಿ ಎಪಿಎಂಸಿ ಆವರಣದಲ್ಲಿ ಭರ್ಜರಿ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲದೆ ಸಿದ್ದರಾಮಯ್ಯ ಮತ್ತೆ ಬಾದಾಮಿಯಿಂದ ಸ್ಪರ್ಧೆ ಮಾಡುವಂತೆ ಅಭಿಮಾನಿಗಳು ಒತ್ತಡ ಹಾಕ್ತಿದ್ದಾರೆ. ಕೋಲಾರ ಸೇಫ್ ಅಲ್ಲ ಅಂದ ಮೇಲೆ ಬಾದಾಮಿಯಿಂದ ಸ್ಪರ್ಧೆ ಮಾಡಿ ಅಂತ ಅಭಿಮಾನಿಗಳು ಬಿಗಿ ಪಟ್ಟು ಹಿಡಿದಿದ್ದಾರಂತೆ. ವರುಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು 2ನೇ ಕ್ಷೇತ್ರ ಬಾದಾಮಿ ಆಗ್ಲಿ ಅನ್ನೋದು ಸಿದ್ದು ಅಭಿಮಾನಿಗಳು ಹೇಳ್ತಿದ್ದಾರಂತೆ. ಇನ್ನು ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್ ಮಾತನಾಡಿದ್ದು, ವರುಣಾದಿಂದಲೇ ಸ್ಪರ್ಧೆಗೆ ನಾನು ಸಿದ್ದರಾಮಯ್ಯಗೆ ಹೇಳಿದ್ದೇವೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ರು. ನಾವು ಕೇಳಿ ನೋಡಿದ್ವಿ, ಬರೋಲ್ಲ ಅಂತ ಹೇಳ್ಯಾರ. ಅವ್ರು ಆಲ್ರೆಡಿ ಕೇಳಿದ್ವಿ, ಸೂಚನೆ ಕೇಳಿದ್ವಿ, ಬರೋಲ್ಲ ಅಂತ ಹೇಳಿ. ಹಿಂಗಾಗಿ ಲೋಕಲ್ ಅವ್ರಿಗೆ ಕೊಡ್ತೀವಿ. ಈಗ ನಾವು ಪಟ್ಟಿ ಅಂತಿಮ ಆದ್ರೂ ಕೂಡ ಅದನ್ನ ನೆಗೋಷಿಯೇಟ್ ಮಾಡ್ಲಿಕ್ಕೆ ಟೈಮ್ ತೊಗೊಳ್ತಾ ಇದೀವಿ. ಈಗಾಗಲೇ 120-130ವರೆಗೆ ಕ್ಲಿಯರ್ ಇದೆ. ಕೆಲವು ಅದರಲ್ಲಿ ಹೋಗಿ 80ರಿಂದ 90 ಏನು ಅನೌನ್ಸ್ ಮಾಡ್ಬೋದು, ತೊಂದರೆ ಇಲ್ಲ. ಅದರಲ್ಲಿ ಕೂಡ ಒಂದು 20-30 ನಾವು ಹೊಂದಾಣಿಕೆ ಮಾಡೋದು ಭಾಳ ಅವಶ್ಯಕತೆ ಇದೆ. ಅವ್ರಿಗೆಲ್ಲ ಬೇರೆ ಕಡೆ ಇದೆ. ಇಲ್ಲಿ ಒಬ್ಬ ಕೋಲಾರ ಇರ್ಬೋದು, ಅವ್ರ ನೋಡಿ, ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಏನ್ ಮಾಡ್ತಾರೆ, ಏನ್ ತೀರ್ಮಾನ ಮಾಡೋದು ಅದ್ರ ಪ್ರಕಾರ ಹೋಗ್ಬೇಕಾಗ್ತದೆ. ನನಗೆ ಅದು ಪೂರ್ತಿ ಮಾಹಿತಿ ಇಲ್ಲ. ಅದು ಯಾಕಂತ ಹೇಳಿದ್ರೆ ಇನ್ನೂ ಘೋಷಣೆ ಏನಾಗಿಲ್ಲ, ಅಧಿಕೃತವಾಗಿ ಏನೂ ಘೋಷಣೆ ಆಗಿಲ್ಲ, ಎಲ್ಲ ಊಹಾಪೋಹಗಳು. ಆದ್ರೆ ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಅಗ್ರಗಣ್ಯ ನಾಯಕ, ಅತ್ಯಂತ ಜನಪ್ರಿಯ ನಾಯಕ ಯಾರಾದ್ರು ಈ ರಾಜ್ಯದಲ್ಲಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದರಿಂದ ಅವರ ಒಂದು ವರ್ಚಸ್ಸು, ಅವರ ನಾಯಕತ್ವ ಇವತ್ತು ರಾಜ್ಯಕ್ಕೂ ಅಗತ್ಯ ಇದೆ. ಮತ್ತು ನಮ್ಮ ಪಕ್ಷದಲ್ಲಿ ಅವರು, ಶಿವಕುಮಾರ್ ಅವರು ಎಲ್ಲರೂ ಸೇರಿ ಒಗ್ಗಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧಿಸೋದು ಡೌಟ್ ಆಗಿದೆ. ಹೀಗಾಗಿ ಕೋಲಾರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲ ಕೆರಳಿದೆ. ಯಾಕಂದ್ರೆ ಕಳೆದ 15 ವರ್ಷಗಳಿಂದ ಕೋಲಾರದಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ. ವಿಆರ್ ಸುದರ್ಶನ್ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಎನ್ನಲಾಗ್ತಾ ಇದೆ. ಕೆಎಚ್ ಮುನಿಯಪ್ಪ ವಿಆರ್ ಸುದರ್ಶನ್ಗೆ ಟಿಕೆಟ್ ಕೊಡಿ ಅಂತಿದ್ದಾರೆ. ಡಿಕೆ ಶಿವಕುಮಾರ್ ಬೆಂಬಲಿಸಿರುವ ಎ ಶ್ರೀನಿವಾಸ್ ಕೂಡ ಟಿಕೆಟ್ಗಾಗಿ ಲಾಬಿ ನಡೆಸಿದ್ದಾರೆ. ಪಂಚಾಯತಿ ಮತ್ತು ನಗರಸಭೆಗಳಲ್ಲಿ ಕೆಲಸ ಮಾಡಿದಂಥ ಜನ, ನಮ್ಮ ಗುರ್ಬಾಕು ಸೇನಾಗಲಿ, ಮುಬಾರಕ್ಕು ಮತ್ತು ಪ್ರಸಾದ್ ಅವರೆಲ್ಲ ಆ ಕಷ್ಟ ಕಾಲದಲ್ಲಿ ಪಕ್ಷನ ಬಲಪಡಿಸೋದಕ್ಕೆ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವ್ರು ಮರೆಯೋಕ್ಕಾಗುತ್ತೆ. ಇವತ್ತು ಇವರು ನಾನ್ ಕಾಂಟ್ರವರ್ಸಿಯಲ್ ಕ್ಯಾಂಡಿಡೇಟ್ ಅಂದರೆ ಇವ್ರನ್ನ ಮಾಡ್ರಪ್ಪ MLC ಅಂತ ಹೇಳಿ ಹೈಕಮಾಂಡ್ ಏನೋ ತೀರ್ಮಾನ ಮಾಡಿ ಹೇಳ್ತೀನಿ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಘೋಷಣೆಗೂ ಮುನ್ನವೇ ಅಸಮಾಧಾನ ಭುಗಿಲೆದ್ದಿದೆ. ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಸವಿತಾಬಾಯಿ ಹೆಸರನ್ನ ಕೈಬಿಟ್ಟಿದ್ದಾರೆಂದು ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸವಿತಾಬಾಯಿಗೆ ಟಿಕೆಟ್ ನೀಡದಿದ್ರೆ ಕುಟುಂಬ ಸಮೇತ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆಂಬಲಿಗರು ಹೈ ಡ್ರಾಮಾವನ್ನೇ ಮಾಡಿದ್ದಾರೆ. ಈ ವೇಳೆ ಬೆಂಬಲಿಗರ ಮನವೊಲಿಸಲು ಸವಿತಾಬಾಯಿ ಹರಸಾಹಸ ಪಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಕ್ಷೇತ್ರದಲ್ಲಿ 2 ಬಣಗಳ ಪ್ರಚಾರ ಜೋರಾಗಿದೆ. ಈ ಕುರಿತು ಮಾತನಾಡಿರೋ ಮಾಡಾಳ್ ಪುತ್ರ ಮಲ್ಲಿಕಾರ್ಜುನ್, ಪಕ್ಷದ ಕಾರ್ಯಕರ್ತರೆಲ್ಲರೂ ಗೊಂದಲ ಸೃಷ್ಟಿ ಮಾಡಬಾರದು, ಎಲ್ಲರೂ ಶಿಸ್ತಿನಿಂದ ವರ್ತನೆ ಮಾಡಬೇಕು, ಟಿಕೆಟ್ ಯಾರಿಗೆ ಅನ್ನೋದನ್ನ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು. ಬಂದಿಲ್ಲ, ಪಕ್ಷದಲ್ಲಿ ಆಕ್ಟಿವ್ ಆಗಿರಿ ಅಂತ ಹೇಳಿದ್ದಾರೆ. ನಾನು ಬಂದಿದ್ದೀನಲ್ಲ, ನಾನು ಪಕ್ಷ ಸಂಘಟನೆ ಮಾಡಿದ್ದೀನಿ, ನಾನಿದ್ದೀನಿ. ಕಾರ್ಯಕರ್ತರು ದಯಮಾಡಿ ಯಾವುದು ಗೊಂದಲ ಸೃಷ್ಟಿ ಮಾಡಬಾರ್ದು, ಎಲ್ಲ ಸೌಮ್ಯವಾಗಿರೋಣ, ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರಾಗಿರೋಣ, ದಯಮಾಡಿ ನಮ್ಮ ಗೌರವವನ್ನು ಕಾಪಾಡ್ಕೊಳ್ಳೋಣ, ಪಕ್ಷ ಏನು ಹೇಳುತ್ತೆ ಹಂಗೆ ಕೇಳೋಣ. ಯಾವುದೇ ಬಣ ಇಲ್ಲ, ಇವತ್ತು ಒಂದು ದಿವಸ. ತುಮಕೂರಿನ ಗುಬ್ಬಿಯಲ್ಲಿ ನಿನ್ನೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಕಿತ್ತಾಟಕ್ಕೆ ಬಿಜೆಪಿ ನಾಯಕರು ಬೇಸತ್ತಿದ್ರು. ಹೀಗಾಗಿ ಆಕಾಂಕ್ಷಿಗಳ ಕಿತ್ತಾಟದಿಂದ ರೋಡ್ ಶೋಗೆ ನಡ್ಡಾ, ಬಿಎಸ್ವೈ ಅಶೋಕ್ ಗೈರಾಗಿದ್ರು. ಜಿಎನ್ ಬೆಟ್ಟಸ್ವಾಮಿ, ದಿಲೀಪ್ ಕುಮಾರ್, ಎನ್ಸಿ ಪ್ರಕಾಶ್, ಚಂದ್ರಶೇಖರ್ ಬಾಬುರಿಂದ ಗುಬ್ಬಿ ಬಿಜೆಪಿ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ. ಬೆಂಗಳೂರಿನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಸಹಕಾರ ನಗರದಲ್ಲಿ ಬಿಜೆಪಿ ಯುವ ಸಂಕಲ್ಪ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್, ಸಂಸದ ಡಿವಿ ಸದಾನಂದಗೌಡ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸದಾನಂದಗೌಡ, ಕಟೀಲ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಿದ್ದರಾಮಯ್ಯ ಸಿಎಂ ಆಗಿದ್ದವರು ಇನ್ನೂ ಕ್ಷೇತ್ರ ಹುಡುಕಾಟ ನಡೆಸ್ತಾ ಇದ್ದಾರೆ. ಈಗ ಕೋಲಾರದಿಂದ ಅವರನ್ನ ಎತ್ತಂಗಡಿ ಮಾಡಿಸುವ ಕೆಲಸ ಆಗ್ತಾ ಇದೆ ಅಂತ ಲೇವಡಿ ಮಾಡಿದರು.
ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಮತದಾರರನ್ನ ಸೆಳೆಯಲು ಜನನಾಯಕರು ನಾನಾ ಕಸರತ್ತು ನಡೆಸಿದ್ದಾರೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸಾರಥಿ ಸತ್ಯಪ್ರಕಾಶ್ ಮತದಾರರನ್ನ ಸೆಳೆಯಲು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿದರು. ದೊಡ್ಡಬಳ್ಳಾಪುರದ ಕನಸವಾಡಿ ಗ್ರಾಮದಲ್ಲಿ ಯುಗಾದಿ ಹಬ್ಬದ ಹಿನ್ನೆಲೆ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ನಟ ಶ್ರೀನಗರ ಕಿಟ್ಟಿ, ಸತ್ಯ ಧಾರಾವಾಹಿಯ ಗೌತಮಿ, ಕಾಮಿಡಿ ಕಿಲಾಡಿ ಕಲಾವಿದರು ಜನರನ್ನ ಮನರಂಜಿಸಿದರು. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಮತದಾರರನ್ನು ಸೆಳೆಯಲು ಗಿಫ್ಟ್ ಪಾಲಿಟಿಕ್ಸ್ ಮೊರೆ ಹೋಗಿದ್ದಾರೆ. ಯಾದಗಿರಿ ವಿಧಾನಸಭೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಎಸ್ಪಿ ಕಾಮರೆಡ್ಡಿ ಮಹಿಳೆಯರಿಗೆ ಸೀರೆ, ದೋಸೆ ಹಂಚನ್ನ ವಿತರಿಸಿದ್ದಾರೆ. ಮಹಿಳಾ ದಿನಾಚರಣೆ ನೆಪದಲ್ಲಿ ಮಹಿಳೆಯ ಮತವನ್ನು ಸೆಳೆಯುವುದಕ್ಕೆ ಯತ್ನಿಸಿದ್ದಾರೆ. ಇನ್ನು ಡಾಕ್ಟರ್ ಕಾಮರೆಡ್ಡಿ ಕಚೇರಿ ಮೇಲೆ ಕಂದಾಯ ನಿರೀಕ್ಷಕ ದೂರಿನ ಮೇರೆಗೆ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ಕಚೇರಿಯಲ್ಲಿದ್ದ 48 ಸೀರೆ, 5 ದೋಸೆ ಹಂಚು ಜಪ್ತಿ ಮಾಡಿದ್ದಾರೆ. ಅಲ್ಲದೆ ಕಾಮರೆಡ್ಡಿ, ಡಾಕ್ಟರ್ ಪ್ರತಿಮಾ ಕಾಮರೆಡ್ಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಜನಾರ್ದನ ರೆಡ್ಡಿ, ಅರುಣಾ ಲಕ್ಷ್ಮಿ ಭರ್ಜರಿಯಾಗಿ ಪ್ರಚಾರ ಮಾಡುತ್ತಿದ್ದಾರೆ. ಬಂಜಾರ ಸಮುದಾಯದ ಉಡುಗೆ ತೊಟ್ಟು ಜನಾರ್ದನ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಪ್ರಚಾರ ಮಾಡುತ್ತಿದ್ದಾರೆ. ಲಂಬಾಣಿ ಸಮುದಾಯ ಮುಖಂಡರು ರೆಡ್ಡಿಗೆ ಬೆಳ್ಳಿ ಕಿರೀಟ ತೊಡಿಸಿದರು. ಇನ್ನು ತಂದೆ ತಾಯಿ ಇಲ್ಲದ ವಿರುಪಾಪುರ ತಾಂಡಾದ 2 ಬಡ ಮಕ್ಕಳನ್ನ ರೆಡ್ಡಿ ದತ್ತು ಪಡೆದರು. ನನಗೆ ಬೆಂಗಳೂರಲ್ಲಿ 9-10 ಕ್ಷೇತ್ರಗಳಿತ್ತು ನನಗೆ. ಆದ್ರೆ ಈ ಪ್ರೀತಿ ಅಭಿಮಾನ ಏನಿದೆಯಲ್ಲ, ಕೋಟಿ ಹಣ ಕೊಟ್ಟರು ಕೂಡ ನನಗೆ ಬೆಂಗಳೂರಲ್ಲಿ ನನಗೆ ಸಿಗಬೇಕು. ನನಗೆ ಬೇಕಾಗಿರೋದು ನನ್ನ ಬಡ ಜನರು, ನನ್ನ ಹಿಂದುಳಿದಿರುವಂತಹ ನನ್ನ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಅತ್ಯಂತ ಹಿಂದುಳಿದಿರುವಂತಹ ಬಡ ಜನರು ಇರುವಂತವ್ರಿಗೆ ಮಾತ್ರ ನಾನು ಸೇವೆ ಮಾಡಲಿಕ್ಕೆ ನಾನು ಇವತ್ತು ರಾಜಕೀಯಕ್ಕೆ ಬಂದಿರೋದು ಬಂಧುಗಳೇ. ಹಾಗಾಗಿ ನಾನು ಇನ್ನು ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಕುರುಬ ಸಮುದಾಯದ ಯುವಕ 101 ಕುರಿಗಳನ್ನು ದೇಣಿಗೆ ಕೊಟ್ಟಿದ್ದಾನೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗೆ ದೈವದ ಅಭಯ ಸಿಕ್ಕಿದೆ. ಪುತ್ತೂರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಶಕುಂತಲಾ ಶೆಟ್ಟಿ ಗೆಜ್ಜಿಗಿರಿಯ ಡಿ ಬೈದೈತಿ ಕೋಟಿ ಚೆನ್ನಯ್ಯ ಮೂಲ ಸ್ಥಾನದ ಧೂಮಾವತಿ ದೈವದ ಬಳಿ ಹೋಗಿದ್ರು. ಆಗ ನೀವ್ ಏನ್ ಹರಕೆ ಮಾಡಿದ್ದೀರೋ, ಬೆಂಕಿ ಮಳೆ ಸುರಿದ್ರೂ ಅದನ್ನ ಈಡೇರಿಸ್ತೀನಿ ಅಂತ ದೈವ ಅಭಯ ನೀಡಿದೆ. ಎನ್ನ ಕಾರ ಮುದಲ್ ಡೈನ್ ಅರ್ಪಣೆ ಮಂತೊಲ್ಲೆ ನೆನೆತಿ ಕಲ್ಲು ಬೆಚ್ಪಾತ್ ಕೊಡ್ದು ಈ ತತ್ತಿಗೆ ಗೆಂಡದ ಬರ್ಚ ಬತ್ತಲ್ಲ ಆಳೌತ ಕೊಡೆ ತಾಳ್ತದ ಏನಪ್ಪ ಜೂ ಮಾತೀರ್ನ ಬೆರಿತಾ ಕಾಪಾಡ್ತಗುವೆ ನಮ್ಮೊಲ್ಲೆ ಭಯಪಟ್ಟು ಚಪ್ಪೆ ಕನ್ನಡ ಕನದುಕ್ಕ ದೀಡ ನೋಡ್ಚಿ ನಾನ ಇನಿವರೆ ಮುಟ್ಟತ್ತೆ ಆ ಅಧಿಪತ್ಯ ಇಂಚಿನ ಪಿಲಿಭೂತ ಪಿಲಿಚಾಂಡಿ ಎಂಚ ಈರು ನೆನವರಿಗೆ ಮಲ್ತಾರ ಅವೇ ಪ್ರಕಾರ ಈರು ಪೋಯಿನಲ್ಲ ಬತ್ತನಲ್ಲ ದುಂಬು ಸಂಗೀತ ಬಿರೋ ಪಾಸಾಡತದು ಆ ಮನಸ್ಸಿನ ಬೇಜಾರು. ಆಮ್ ಆದ್ಮಿ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಗಿರೀಶ್ ಕುಮಾರ್ ನಾಯ್ಡು ಮೇಲೆ ಗಾಜಿನ ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಲು ಯತ್ನಿಸಲಾಗಿದೆ. ಗಿರೀಶ್ ಕುಮಾರ್ ನಾಯ್ಡು ಯಲಹಂಕದಿಂದ ಕೆಆರ್ಪುರಂ ಆಸ್ಪತ್ರೆಗೆ ತೆರಳುತ್ತಾ ಇದ್ರು. ಮಾರ್ಗ ಮಧ್ಯೆ 2 ಬೈಕ್ನಲ್ಲಿ ಬಂದ 4 ಯುವಕರು ಓವರ್ಟೇಕ್ ಮಾಡಿ ಕಾರನ್ನ ಅಡ್ಡಗಟ್ಟಿದ್ದಾರೆ. ನಂತರ ಬಿಯರ್ ಬಾಟಲ್ ಒಡೆದು ಬಾಟಲ್ ಗಾಜಿನಿಂದ ಗಿರೀಶ್ ಮತ್ತು ಜೊತೆಯಲ್ಲಿದ್ದವರ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸಿದ್ದಾರೆ. ಗಿರೀಶ್ ಕುಮಾರ್ ನಾಯ್ಡು ಈ ಹಿಂದೆ ಓರ್ವ ಬಿಲ್ಡರ್ ಸೇರಿದಂತೆ ಬಿಬಿಎಂಪಿ, ಬಿಡಿಎ ಸರ್ಕಾರಿ ಅಧಿಕಾರಿಗಳು, ಉದ್ಯಮಿಗಳು ಮತ್ತು ರಾಜಕಾರಣಿಗಳ ವಿರುದ್ಧ 430ಕ್ಕೂ ಹೆಚ್ಚು ದೂರನ್ನು ನೀಡಿದರು. ಆದ್ದರಿಂದ ಅಪರಿಚಿತ ಸಂಖ್ಯೆಯಿಂದ ಬೆದರಿಕೆ ಕರೆಗಳು ಬರ್ತಾ ಇದ್ವು ಅಂತ ನಾಯ್ಡು ಮಾಹಿತಿ ಕೊಟ್ಟಿದ್ದಾರೆ. ಸಿಎಂ ಬೊಮ್ಮಾಯಿ ಅವರನ್ನ ಎಐಟಿಯುಸಿ ಅಧ್ಯಕ್ಷ, ಸಾರಿಗೆ ನೌಕರರ ಮುಖಂಡ ಅನಂತ ಸುಬ್ರಾವ್ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾರಿಗೆ ನೌಕರರ ವೇತನ 15% ಹೆಚ್ಚಳ ಹಾಗೂ ಇತರೆ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಈ ಹಿನ್ನೆಲೆ ಸಿಎಂಗೆ ಹೂಗುಚ್ಛ ನೀಡಿ ಸುಬ್ಬರಾವ್ ಅಭಿನಂದಿಸಿದರು. ನಾಳೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಸಂಚಾರ ಬಂದ್ ಆಗಲಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಟೋ ಚಾಲಕರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯನ್ನು ನಿಷೇಧಿಸಿ ಅಂತ ಆಟೋ ಚಾಲಕರು ಸರ್ಕಾರದ ಮೇಲೆ ಒತ್ತಡ ಹೇರುತ್ತಲೇ ಇದ್ದಾರೆ. ರಾಜ್ಯದಲ್ಲಿ ಅನಧಿಕೃತ ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ 3 ದಿನಗಳ ಗಡುವು ನೀಡಿದರು. ಇಂದಿಗೆ ಸಾರಥಿಗಳು ನೀಡಿದ್ದ ಗಡುವು ಮುಗಿದಿದೆ. ಈ ಹಿನ್ನೆಲೆ ಇಂದು ಮಧ್ಯರಾತ್ರಿ 12 ಗಂಟೆಯಿಂದ ನಾಳೆ ಮಧ್ಯರಾತ್ರಿಯವರೆಗೆ ಆಟೋ ಸಂಚಾರ ಸಂಪೂರ್ಣ ಬಂದ್ ಆಗಲಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಆಟೋ ಚಾಲಕರು ಪ್ಲಾನ್ ಮಾಡಿದ್ದಾರೆ. ಅಕ್ರಮವಾಗಿ ಬೈಕ್ ಟ್ಯಾಕ್ಸಿಗಳು ಓಡಾಡ್ತಾ ಇದೆ.
ಇದರಿಂದ ನಮ್ಮ ಆಟೋ ಚಾಲಕರಿಗೆ ಆದಾಯಕ್ಕೆ ಮಾರಕವಾಗಿರೋದ್ರಿಂದ ಇವತ್ತಿನ ದಿವಸ ನಮ್ಮ ಆಟೋ ಚಾಲಕರು ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ, ಮನೆ ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ, ಆಟೋಕ್ಕೆ ಸಾಲ ಕಟ್ಟಕ್ಕಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಆದಾಯಕ್ಕೆ ಧಕ್ಕೆ ಆಗಿರೋದ್ರಿಂದ ಸತತವಾಗಿ 7-8 ವರ್ಷಗಳಿಂದ ನಾವು ಏನು ಸಾರಿಗೆ ಇಲಾಖೆ ಮಂತ್ರಿಗಳಿಗೆ, ಸಾರಿಗೆ ಮಂತ್ರಿಗಿರ್ಬೋದು ಅಥವಾ ಸಾರಿಗೆ ಅಧಿಕಾರಿಗಳಿರ್ಬೋದು, ಈ ರೀತಿ ಪ್ರತಿಭಟನೆ ಮುಖಾಂತರ ನಾವು ಮನವಿ ಸಲ್ಲಿಸ್ತಾ ಬಂದಿದ್ರು. ಚಿಕ್ಕಮಗಳೂರಿನ ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಕಳಸಾ ತಾಲೂಕಿನ ಮುಂಡುಗದಮನೆ ಗ್ರಾಮಕ್ಕೆ 2 ಸೇತುವೆ ಭಾಗ್ಯ. ಒಂದು ಸೇತುವೆ ಕಾಮಗಾರಿ ಮುಗಿಯುವ ಹಂತಕ್ಕೆ ಬರ್ತಾ ಇದ್ದಂತೆ ಮತ್ತೊಂದು ಸೇತುವೆ ಆರಂಭ ಆಗಿದೆ. ಒಂದೇ ಊರಿಗೆ ಡಬಲ್ ಸೇತುವೆ ಕಂಡು ಗ್ರಾಮಸ್ಥರು ಅಚ್ಚರಿಗೊಂಡಿದ್ದಾರೆ. ಅಲ್ಲದೆ ನಿರ್ಮಾಣವಾಗ್ತಾ ಇರುವ ಸೇತುವೆ ಪಕ್ಕದಲ್ಲೇ ಮತ್ತೊಂದು ಸೇತುವೆ ನಿರ್ಮಾಣಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೈಂಗಿಕ ದೌರ್ಜನ್ಯ ಹೇಳಿಕೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ನಿವಾಸಕ್ಕೆ ದೆಹಲಿ ಪೊಲೀಸರು ಆಗಮಿಸಿದ್ದಾರೆ. ಲೈಂಗಿಕ ದೌರ್ಜನ್ಯ ಹೇಳಿಕೆ ವಿಚಾರವಾಗಿ ನೋಟಿಸ್ ನೀಡಲು ಹೋಗಿದ್ದ ದೆಹಲಿ ಪೊಲೀಸರನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬರೋಬ್ಬರಿ 3 ಗಂಟೆಗಳ ಕಾಲ ಕಾಯುವಂತೆ ಮಾಡಿದ್ರು ಅಂತ ಆರೋಪಿಸಲಾಗಿದೆ. ಭಾರತ ಜೋಡೋ ಯಾತ್ರೆ ವೇಳೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನ ಸಂಪರ್ಕಿಸಿದ ಮಹಿಳೆಯರ ವಿವರಗಳನ್ನು ನೀಡಿ, ನಾವು ಅವರಿಗೆ ಭದ್ರತೆ ನೀಡುತ್ತೇವೆ ಅಂತ ಹೇಳಿದ್ದಕ್ಕಾಗಿ ರಾಹುಲ್ ಗಾಂಧಿಗೆ ದೆಹಲಿ ಪೊಲೀಸರು ನೋಟಿಸ್ ಜಾರಿ ಮಾಡಿದರು. ಇನ್ನು ರಾಹುಲ್ ಗಾಂಧಿಗೆ ನೋಟಿಸ್ ನೀಡಿದ್ದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ್ದವರನ್ನ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ. ಈ ವೇಳೆ ದೊಡ್ಡ ಹೈ ಡ್ರಾಮಾವೇ ನಡೆಯಿತು.